ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೇಳೋ ವಿಷಯ ಸಾಮಾನ್ಯ ಅಪ್ಡೇಟ್ ಅಲ್ಲ, ನಿಜವಾಗಿಯೂ ಪ್ರತಿಯೊಬ್ಬ RCB ಫ್ಯಾನ್ಸ್ ಮನಸ್ಸಿಗೆ ತಾಗೋ ಸುದ್ದಿ. ನಾವು ಇಷ್ಟು ದಿನಗಳಿಂದ ಯಾರಿಗಾಗಿ ಕಾಯುತ್ತಿದ್ದೇವೋ ಆ ಪ್ಲೇಯರ್ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಇಲ್ಲಿಂದಲೇ ಕತೆಗೆ ಟ್ವಿಸ್ಟ್ ಆಗುತ್ತದೆ. ಬಂದಿದ್ದರೂ ಕೂಡ ಅವರು ಮೊದಲು 3 ಮ್ಯಾಚ್ ಆಡೋದಿಲ್ಲ ಅನ್ನೋದೇ ಸುದ್ದಿ. ಒಂದು ಕಡೆ ಖುಷಿ ಬಂದಿದ್ದಾರೆ ಎಂದು, ಇನ್ನೊಂದು ಕಡೆ ಬೇಜಾರು ಅವರು 3 ಮ್ಯಾಚ್ ಆಡೋದಿಲ್ಲ ಎಂದು. ಇದು ನಿಜವಾಗಿಯೂ ತುಂಬ ಕಾಯುತ್ತಾ ಇದ್ದವರು ನಮ್ಮ ಮುಂದೆ ಬಂದು ಬಿಟ್ಟಿದ್ದಾರೆ, ಆದರೆ ದೂರದಲ್ಲೇ ನಿಂತ ಫೀಲಿಂಗ್ ಥರ. ಇವತ್ತಿನ ವಿಡಿಯೋದಲ್ಲಿ ಈ ಡಿಲೇ ಯಾಕಾಯಿತು, ಯಾವಾಗ ಅವರು ಕಮ್ಬ್ಯಾಕ್ ಮಾಡುತ್ತಾರೆ ಮತ್ತು ಟೀಮ್ಗೆ ಇದರ ಪರಿಣಾಮ ಏನು, ಎಲ್ಲ ವಿಷಯಗಳನ್ನು ತುಂಬ ಕ್ಲಿಯರ್ ಆಗಿ ನಿಮಗೆ ಹೇಳುತ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿನ್ನೆಯಿಂದ ನಾವು ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ, ಬರುತ್ತಿದ್ದಾರೆ ಅಂತ. RCB ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾಗ ನಮಗೂ ಒಳಗೆ ಒಂದು ಚಿಕ್ಕ ಮಕ್ಕಳ ಹಾಗೆ ಖುಷಿ. ಉದಾಹರಣೆಗೆ, ನಾವು ಚಿಕ್ಕವರಾಗಿದ್ದಾಗ ಮನೆಗೆ ಯಾರಾದರೂ ಸ್ಪೆಷಲ್ ಅತಿಥಿ ಬರ್ತಾರೆ ಅಂತ ಹೇಳಿದರೆ ನಾವು ಹೀಗೆ ಕಾಯ್ತಿದ್ವಿ. ಗಂಟೆಗಟ್ಟಲೆ ಬಾಗಿಲ ಕಡೆ ನೋಡ್ತಾ ಯಾವಾಗ ಬರುತ್ತಾರೆ ಅಂತ. ಅದೇ ಫೀಲಿಂಗ್ ನಮಗೆ ಜೋಶ್ ಹೇಜಲ್ವುಡ್ ವಿಷಯದಲ್ಲಿ ಆಗಿತ್ತು. ಆದರೆ ರಿಯಾಲಿಟಿ ಏನು ಗೊತ್ತಾ, ಅವರು ಬಂದಿದ್ದಾರೆ, ಆದರೆ ಆಡೋದಕ್ಕೆ ತಡ ಆಗ್ತಿದೆ. ಮೊದಲ ಮ್ಯಾಚ್ ಅಲ್ಲ, 2ನೇ ಮ್ಯಾಚ್ ಕೂಡ ಅಲ್ಲ, 3ನೇ ಮ್ಯಾಚ್ ಮಿಸ್ ಆಡ್ತಾರೆ ಅನ್ನೋ ಅಪ್ಡೇಟ್. ಇದನ್ನು ಕೇಳಿದಾಗ ನಿಜ ಹೇಳಬೇಕೆಂದರೆ ಫ್ಯಾನ್ಸ್ ಹೃದಯದಲ್ಲಿ ಸ್ವಲ್ಪ ನೋವಾಗುತ್ತೆ. ಆದರೆ ಇಲ್ಲಿ ಒಂದು ಲೈಫ್ ಲೆಸನ್ ಇದೆ. ಅದೇನೆಂದರೆ ಜೀವನದಲ್ಲಿ ಕೂಡ ಹೀಗೆ ಆಗುತ್ತದೆ. ನಾವು ತುಂಬ ಎಕ್ಸೈಟಾಗಿ ಏನನ್ನು ಕಾಯ್ತೀವಿ, ಆದರೆ ಅದು ತಕ್ಷಣ ಸಿಗೋದಿಲ್ಲ, ಸ್ವಲ್ಪ ಲೇಟಾಗಿ ಸಿಗುತ್ತದೆ. ಆದರೆ ಲೇಟಾಗಿ ಸಿಗೋದು ಹೆಚ್ಚು ಖುಷಿ ಕೊಡುತ್ತದೆ. ಹೇಜಲ್ವುಡ್ ಕೂಡ ಅದೇ ಥರ. ಅವರು 4ನೇ ಮ್ಯಾಚ್ನಿಂದ ಬಂದರೆ ಆ ಎಂಟ್ರಿಗೆ ಒಂದು ಫೈರ್ ಆಗಿರುತ್ತೆ. ಈಗ ನುವಾನ್ ತುಷಾರ ವಿಷಯಕ್ಕೆ ಬರೋಣ. ಇವರ ಕತೆ ಇನ್ನೂ ಸ್ವಲ್ಪ ಬೇಜಾರು ಕೊಡೋದು. ಇವನಿಗೆ ಇಂಜುರಿ ಇಲ್ಲ, ಆದರೆ ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಆಗಿಲ್ಲ ಅಂತ ಹಿಡಿದಿಟ್ಟಿದ್ದಾರೆ. ಇದು ಕೇಳಿದರೆ ನಮಗೆ ಕೋಪ ಬರುತ್ತೆ. ಏನು ಗುರು ಇದು, IPL ಆಡೋದಕ್ಕೆ ಇಷ್ಟು ಟ್ವಿಸ್ಟ್ ಬೇಕಾ ಅಂತ. ಆದರೆ ಇನ್ನೊಂದು ಕಡೆ ನೋಡಿದರೆ ಅದು ಕೂಡ ಒಂದು ಅಪ್ಪ ಅಮ್ಮರ ಮನಸ್ಸು ಥರ ಇದೆ. ಉದಾಹರಣೆಗೆ, ನೀವು ಹೊರಗೆ ಹೋಗಬೇಕು ಅಂತ ಹಠ ಮಾಡ್ತೀರಾ, ಆದರೆ ನಿಮ್ಮ ಅಪ್ಪ ಹೇಳ್ತಾರೆ ನೀನು ಸರಿ ಆಗಿದ್ದೀಯಾ, ಫಿಟ್ ಆಗಿದ್ದೀಯಾ, ಆಗಿದ್ದರೆ ಹೋಗು ಅಂತ. ಅವರಿಗೆ ಕೋಪ ಇಲ್ಲ, ಅವರಿಗೆ ಕಾಳಜಿ. ಅದೇ ಥರ ಶ್ರೀಲಂಕಾ ಬೋರ್ಡ್ ಕೂಡ ನಮ್ಮ ಪ್ಲೇಯರ್ ಸಂಪೂರ್ಣ ಫಿಟ್ ಆಗಿರಬೇಕು ಅಂತ ಹಿಡಿದಿಟ್ಟುಕೊಂಡಿದ್ದಾರೆ. ಈಗ ಸಿಚುವೇಶನ್ ಏನು ಗೊತ್ತಾ, ಒಂದು ಕಡೆ ಹೇಜಲ್ವುಡ್ ಇಲ್ಲ, ಇನ್ನೊಂದು ಕಡೆ ತುಷಾರ ಕೂಡ ಇನ್ನೂ ಬರಲಿಲ್ಲ. ಅಂದರೆ ನಮ್ಮ RCB ಬೌಲಿಂಗ್ ಯೂನಿಟ್ ಸ್ವಲ್ಪ ಹೃದಯದ ಮೇಲೆ ಹೊರೆ ಇಟ್ಟಂತಾಗಿದೆ. ಆದರೆ ಇಲ್ಲಿ ನಿಜವಾದ RCB ಫ್ಯಾನ್ಸ್ ಯಾರು ಗೊತ್ತಾ, ಸ್ಟಾರ್ ಪ್ಲೇಯರ್ಸ್ ಇದ್ದಾಗ ಮಾತ್ರ ಸಪೋರ್ಟ್ ಮಾಡೋರು ಅಲ್ಲ, ಸ್ಟಾರ್ ಪ್ಲೇಯರ್ಸ್ ಇಲ್ಲದಿದ್ದರೂ ನಮ್ಮ ಟೀಮ್ ಗೆಲ್ಲುತ್ತೆ ಅಂತ ನಂಬುವವರು. ಮನೆಯ ಮುಖ್ಯ ವ್ಯಕ್ತಿ ಹೊರಗಡೆ ಹೋದ್ರು ಅಂದರೆ ಮನೆ ನಿಲ್ಲೋದಿಲ್ಲ ಅಲ್ವಾ, ಇನ್ನೊಬ್ಬರು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಜೇಕಬ್ ಡಫಿ ಇರಲಿ, ಇನ್ನೂ ಯಂಗ್ ಪ್ಲೇಯರ್ಸ್ ಇರಲಿ, ಅವರು ಈಗ ಚಾನ್ಸ್ ಪಡೆದು ತೋರಿಸಬೇಕು, ಆಡಬೇಕು. ಫೈನಲಿ ಈ ಸೀಸನ್ ಸ್ಟಾರ್ಟ್ ಸ್ವಲ್ಪ ಸ್ಲೋ ಆಗಬಹುದು, ಆದರೆ ಅಂತ್ಯ ಅದೊಂದು ಹಿಸ್ಟರಿ ಆಗೋ ಚಾನ್ಸ್ ಇದೆ. ಹೇಜಲ್ವುಡ್ ಬಂದರೆ ಫೈರ್, ತುಷಾರ ಬಂದರೆ ಇನ್ನೊಂದು ದೊಡ್ಡ ಬೂಸ್ಟ್. ಹೀಗಾಗಿ ನಂಬಿಕೆ ಬಿಡಬೇಡಿ. RCB ಅನ್ನೋದು ಕೇವಲ ಟೀಮ್ ಅಲ್ಲ, ಅದು ನಮ್ಮ ಫೀಲಿಂಗ್. ನಿಮಗೆ ಈ ಫೀಲಿಂಗ್ ಟಚ್ ಆಯಿತಾ ಅಂದರೆ ಕಮೆಂಟ್ನಲ್ಲಿ RCB ಅಂತ ಹಾಕಿ. ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಅಪ್ಡೇಟೊಂದಿಗೆ. ಜೈ RCB.